ನಮ್ಮ ಮತನ ರಕ್ಷಿಸ್ಕೊಳ್ಳೋದು ಅದು ನಮ್ಮ ಹಕ್ಕು. ಆ ಹಕ್ಕುಗೋಸ್ಕರ ಹೋರಾಟ ಮಾಡುವಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ ಅಂದರೆ ಇದಕ್ಕಿಂತ ದುಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತನಕ ಮಹಾರಾಜನ ಹೊಟ್ಟೆನಲ್ಲಿ ಇನ್ನೊಬ್ಬ ಮಹಾರಾಜ ಹುಟ್ಟುತ್ತಾನೆ ಅಂತಿತ್ತು, ಆದರೆ ಇವತ್ತೊಂದು ದಿವಸ ಮತಗಟ್ಟೆನಲ್ಲಿ ಮಹಾರಾಜ ಹುಡ್ತಾನೆ ಅನ್ನೋ ಒಂದು ಸ್ಲೋಗನ್ನ ಕಳಿಸಿದಂಥವ್ರು ಅಂಬೇಡ್ಕರ್ ಅವರು. ಅದು ವಾರ್ ರೂಮಲ್ಲಿ ಒಂದು 100 ಜನ ಇರ್ತಾರೆ. ಯಾವಾಗ SIR ಸ್ಟಾರ್ಟ್ ಆಗುತ್ತೋ ಅವತ್ತು ದಿವಸ ನಮ್ಮ ಫುಲ್ ಆರ್ಮಿಯಲ್ಲಿ ಇರಬೇಕಲ್ಲಿ. 13 ರಾಜ್ಯಗಳಲ್ಲಿ ಈಗಾಗಲೇ ಸುಮಾರು 6.5 ಕೋಟಿ ಮತದಾರರನ್ನ ಇವತ್ತು ಡಿಲೀಟ್ ಮಾಡಿರೋದು ಒಂದು ದೊಡ್ಡ ಸಾಕ್ಷಿ. ಈಗಲೂ ಕೂಡ ನಾವು ಎಚ್ಚೆತ್ಕೊಳ್ಳಲಿಲ್ಲ ಅಂತ ಅಂದರೆ ಇನ್ನು ಅದನ್ನು ಸರಿಪಡಿಸೋದಕ್ಕೆ ಬೇರೆ ಯಾರ ಕೈಲೂ ಆಗಲ್ಲ. ಏನಾದರೂ ಅದನ್ನು ಸರಿಪಡಿಸೋದಕ್ಕೆ ಏನಾದರೂ ಅವಕಾಶ ಇತ್ತು ಅಂದರೆ ಅದು ಕರ್ನಾಟಕದಿಂದ ಮಾತ್ರ ಸಾಧ್ಯ. ಕರ್ನಾಟಕದಲ್ಲಿ ಅವ್ರ ಸರ್ಕಾರ ಇಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ನಾವು ಎಲ್ಲ ರೀತಿಯಲ್ಲೂ ಸನ್ನದ್ಧರಾಗಿದ್ದೀವಿ. ನಾವು ಅದನ್ನು ಯಾವ ರೀತಿ ಅದನ್ನು ಮಣಿಸ್ಬೇಕು ಅಂತ. ಅದ್ರ ಜೊತೆಗೆ ಜನಪರ ಸಂಘಟನೆಗಳೆಲ್ಲ ಇವತ್ತು ಒಟ್ಟಾಗಿದ್ದಾರೆ. ಸುಮಾರು ಅವರು ಕೂಡ ಒಂದು 5,000 ರಿಂದ 10,000 ಜನ ಪ್ರತಿ ಬೂತ್ ಹತ್ರ ಬಂದು ನಾವೆಲ್ಲ ನಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಆಲ್ರೆಡಿ ನಾವು ಮೆಸೇಜ್ ಕಳಿಸಿರೋದ್ರಿಂದ ಅಷ್ಟು ಈಸಿಯಾಗಿ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಕೈಲಿ ಮತದಾರನ ತೆಗಿಲಿಕ್ಕೆ ಆಗಲ್ಲ. ಅವರು ರೀಸನ್ ಕೊಡಬೇಕು. ಮತದಾರನ ತೆಗಿಬೇಕಂದ್ರೆ ಇಲ್ಲಿ ರೀಸನ್ ಕೊಡಬೇಕು. ಅಲ್ಲಿ ಮತದಾನ SIR ಬಂದ ಮೇಲೆ SIR ಆದ್ಮೇಲೆ ಕೋರ್ಟ್ಗೆ ಹೋದ್ರು. ನಾವು ಈಗ ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ, ವಿ ಆರ್ ವೆಲ್ ಪ್ರಿಪೇರ್ಡ್. ಅದರಿಂದ ಇಲ್ಲೇನೆ ನಾವು ಏನಾಗುತ್ತೆ ಅದನ್ನ 90% ಸಾಲ್ವ್ ಮಾಡುವಷ್ಟು ಕೆಪಾಸಿಟಿ ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ ಈಗ ಆಲ್ರೆಡಿ ಇದೆ. ನಮ್ಮ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ ಇಂಥ ನಿಮ್ಮ ಹೋರಾಟಗಳಿಗೆ ಬಗ್ಗುತ್ತದೆ ಅಂತ ಅನಿಸ್ತದೆ. ಅಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಇದೆ. ಫಾರ್ ಎಕ್ಸಾಂಪಲ್ ಈಗ ಅವರು SIR ಮಾಡಕ್ಕೆ ನಮ್ಮ ನಿಮ್ಮ ಮನೆ ಹತ್ರ ಬರ್ತಾರೆ. ಯಾರು ಇಲ್ಲದೆ ಇದ್ದಾಗ ಅವ್ರು ಅದನ್ನ ಮಾಡ್ತಾರೆ. ನಾವು ಆಲ್ರೆಡಿ ಸೈನ್ಯ ರೆಡಿ ಮಾಡಿದೆ. ಅಲ್ಲೆಲ್ಲ ಏನಾಗಿದೆ, ಅವ್ರು ಯಾರು ಆ ಬೂತ್ ಹತ್ರ ಜನ ಇಲ್ಲ. BLO ಅವರು ಅದೇ ಕೇಳೋದಲ್ಲ, ನಿಮ್ BLO ಏನ್ ಮಾಡ್ತಿದ್ದ, BLO ಏನ್ ಮಾಡ್ತಿದ್ದ, ನೀವೇನ್ ಮಾಡ್ತೀರಿ SIR ಬಂದಾಗ ಮಾಡಕ್ ಬಂದಾಗ ಇದನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದೀವಿ ಈಗ. ಅದರಿಂದ ಅವ್ರು ಆತರ ಮಾಡಕ್ಕಾಗಲ್ಲ. ಈಗ ಟೆಕ್ನಿಕಲಿ ವಿ ಆರ್ ಸೌಂಡ್ ನಾವು, ನಾಟ್ ಓನ್ಲಿ ಇನ್ ಸ್ಪೀಚ್, ಭಾಷಣದಲ್ಲ, ನಾವು ಟೆಕ್ನಿಕಲಿ ಸೌಂಡ್ ಇದೀವಿ ಈಗ ನಾವು. ಅದರಿಂದ ಸಾಧ್ಯತೆ ಇದೆ. ಮೊಟ್ಟ ಮೊದಲ ಬಾರಿಗೆ ಇಡೀ ಕರ್ನಾಟಕದಲ್ಲಿ ಒಂದು ಕಾಮನ್ ಇಶ್ಯೂಗೆ ಇಷ್ಟೂ ಸಂಘಟನೆಗಳು ಒಟ್ಟಾಗಿ ನೀವು ಸೇರಿರೋದು ನೋಡಿದ್ರೆ ನಿಜವಾಗ್ಲೂ ಇದೊಂದು ಇತಿಹಾಸನ ಸೃಷ್ಟಿ ಮಾಡುತ್ತೆ ಅಂತ ನನಗನ್ಸುತ್ತೆ. ಎಲ್ಲರನ್ನು BJP ಮತ್ತು JDSನ ಹೊರತುಪಡಿಸಿ ಮಿಕ್ಕಿದ್ದಾರೆ ಎಲ್ಲರನ್ನೂ ನೀವು ಸೇರಿಸಿದ್ದೀರಾ ಅಂತ ಅಂದರೆ ಅಷ್ಟೂ ಜನ ಬಂದಿದ್ದಾರೆ ಅಂದರೆ ಸೇರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಆದರೆ ಅವರೂ ಕೂಡ ಬರೋದಕ್ಕೆ ಮನಸ್ಸು ಮಾಡಿದ್ದಾರೆ ಅಂತ ಅಂದರೆ ಇದು ನಿಜವಾಗ್ಲೂ ಕೂಡ ಒಂದು ಹೋರಾಟದ ಹಾದಿಗೆ ಒಂದು ಮುನ್ನುಡಿ ಬರೆಯುವಂಥ ದಿನ ಇವತ್ತೊಂದು ದಿವಸ ಅಂತ ನಾನು ಹೇಳ್ತೀನಿ. ಅದರ ಜೊತೆಗೆ ನೀವೆಲ್ಲ ಸೇರಿರೋವಂಥವ್ರು. ಇಲ್ಲಿ ನಂಬರ್ ಇಂಪಾರ್ಟೆಂಟ್ ಅಲ್ಲ, ಮೆಸೇಜ್ ಇಂಪಾರ್ಟೆಂಟ್. ಯಾವ ರೀತಿಯ ಮೆಸೇಜ್ ಕಳಿಸ್ತೀವಿ ಅನ್ನೋದು ಇಂಪಾರ್ಟೆಂಟು. ಲಕ್ಷಾಂತರ ಜನ ಸೇರಿಸಿ ಬರೀ ಭಾಷಣ ಮಾಡಿ ಹೋಗುವಂಥದ್ದಲ್ಲ. ಭಾಷಣಗಳಿಂದ ಮಾತುಗಳಿಂದ ಯಾವುದೂ ಆಗೋದಿಲ್ಲ. ಅದು ಇದಾಗಬೇಕು, ಇಂಪ್ಲಿಮೆಂಟ್ ಆಗಬೇಕು. ಕಟ್ಟ ಕಡೆ ತನಕ ನಾವು ಮಾಡಿರೋಂಥ ಪ್ಲ್ಯಾನು ಲಾಸ್ಟ್ ತನಕ ಇಂಪ್ಲಿಮೆಂಟ್ ಆದಾಗ ಮಾತ್ರ ಆ ಭಾಷಣಕ್ಕೆ, ಆ ಸಭೆಗಳಿಗೆ ಒಂದು ಸಾರ್ಥಕತೆ ಸಿಗುತ್ತೆ. ಹೊರತು ನಾವು ಬರೀ ಭಾಷಣ ಮಾಡಿ ಮುಗಿಸಿ ಹೋದರೆ ಸಿಗಕ್ಕಿಲ್ಲ. ನಿಮಗೆಲ್ಲ ಗೊತ್ತಿದೆ, ಮಾಧ್ಯಮದವರು ಕೂಡ ಇಲ್ಲಿದ್ದೀರಾ. ಭಾಳ ಇದು ಸಮಸ್ಯೆ ನಿಮ್ಮದು ಕೂಡ, ನಮ್ಮದು ಕೂಡ, ಪ್ರತಿಯೊಬ್ಬರದ್ದು ಕೂಡ. ಇದು ಯಾವುದೇ ಒಬ್ಬ ಇಂಡಿವಿಜುವಲ್ ವ್ಯಕ್ತಿದಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸೇರಿದಂಥದ್ದು. ಯಾವುದೇ ರಾಜಕೀಯ ಪಕ್ಷದಲ್ಲ, ಸಂಘಟನೆಗಳದಲ್ಲ, ಆದರೆ ನಿಮ್ಮೆಲ್ಲರಿಗೂ ಕೂಡ ಸೇರಿದಂಥದ್ದು ನಮ್ಮ ಮತನ ರಕ್ಷಿಸ್ಕೊಳ್ಳೋದು ಅದು ನಮ್ಮ ಹಕ್ಕು. ಆ ಹಕ್ಕುಗೋಸ್ಕರ ಹೋರಾಟ ಮಾಡುವಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ಬಂದಿದೆ ಅಂದರೆ ಇದಕ್ಕಿಂತ ದುಸ್ಥಿತಿ ಬರಲಿಕ್ಕೆ ಸಾಧ್ಯ ಇಲ್ಲ. 6.5 ಕೋಟಿ ಮತದಾರನ ಇವತ್ತು ಡಿಲೀಟ್ ಮಾಡಿದ್ದಾರೆ ಅಂತ ಅಂದರೆ ಅವರು ಭಾರತದ ನಾಗರಿಕರಲ್ವಾ? 6.5 ಕೋಟಿನೂ ಬರೀ ಒಂದೇ ಕಮ್ಯುನಿಟಿ ಇದ್ದಾರಾ? SC ST ಇಲ್ವಾ? ಹಿಂದೂಗಳಿಲ್ವಾ? ಬೇರೆ ಯಾರೂ ಇಲ್ವಾ? ಅಂದ್ರೆ ನಿಮ್ಮ ಉದ್ದೇಶ ಏನು? ನಿಮ್ಮ ಉದ್ದೇಶ ಹೇಗಾದ್ರೂ ಮಾಡಿ ಚುನಾವಣೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದಲ್ಲ ಒಂದನ್ನ ಚುನಾವಣೆ ಹತ್ರ ಬಂದಾಗ ತರ್ತೀರಾ, ಮತ್ತೆ ಅಧಿಕಾರಕ್ಕೆ ಬರ್ತೀರಾ, ಮತ್ತೆ ಯಾವ ವಿರೋಧ ಪಕ್ಷಗಳನ್ನಾಗ್ಲಿ ಯಾರು ಕೂಡ ಗಣನೆಗೊಳ್ಳದಾಗೆ ಬುಲ್ಡೋಜ್ ಮಾಡಿ ಇವತ್ತು ಅಧಿಕಾರ ನಡೆಸುವಂತ ಒಂದು ಕೆಟ್ಟ ಪರಿಸ್ಥಿತಿಗೆ, ಪ್ರಜಾಪ್ರಭುತ್ವದ ಅಡಿಪಾಯನ ಅರಳಾಡಿಸುವಂತ ಒಂದು ಪರಿಸ್ಥಿತಿಗೆ ನೀವು ಬಂದಿದ್ದೀರಾ. ಭಾರತ ದೇಶ ಇಡೀ ಪ್ರಪಂಚದಲ್ಲಿ ನಾನಾ ಧರ್ಮಗಳು, ನಾನಾ ಭಾಷೆಗಳು, ನಾನಾ ಭಾಷೆ, ಇದೆಲ್ಲ ಧರ್ಮಗಳನ್ನು ಕೂಡ ಎಲ್ಲ ಒಂದು ಜನಗಳನ್ನ ಒಟ್ಟಿಗೆ ಸೇರಿಸ್ಕೊಂಡು ಹೋಗುವಂಥ ಒಂದು ದೊಡ್ಡ ಗುಣವುಳ್ಳವಂಥ ಒಂದು ಬೃಹತ್ ರಾಷ್ಟ್ರ. ಆ ಒಂದು ರಾಷ್ಟ್ರಕ್ಕೆ ಧಕ್ಕೆ ತರುವಂಥ ಕೆಲಸ ಅಲ್ವಾ ನೀವು ಮಾಡ್ತಾ ಇರೋದು? ಇದು ಆಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಕರ್ನಾಟಕದಿಂದ ಒಂದು ಮೆಸೇಜ್ನ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತೇನು ನೀವೆಲ್ಲ ಜನಪರ ಸಂಘಟನೆಗಳು ನೀವು ತಗೊಂಡಿದ್ದೀರಾ. ಅದು 23ನೇ ತಾರೀಕು ವೆಸ್ಟ್ ಬೆಂಗಾಳಲ್ಲಿ ಮತ್ತು ತಮಿಳುನಾಡಲ್ಲಿ ಚುನಾವಣೆ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ನೀವು ತಗೊಂಡಿರೋದು ನಿಜವಾಗ್ಲೂ ಕೂಡ ಅದು ನಿಜವಾಗ್ಲೂ ಶ್ಲಾಘನೀಯ. ಈ ಮೆಸೇಜು ಜನಕ್ಕೆ ತಲುಪಬೇಕು.
ಎಲ್ಲೋ ಒಂದು ಕಡೆ ಸರಿ ಇಲ್ಲ ಅನ್ನೋದು ಅವ್ರ ಭಾವನೆಗೆ ಬರಬೇಕು. ನನ್ನ ಮತದಾನದ ಹಕ್ಕು ಸರಿಯಾದ ರೀತಿಯಲ್ಲಿ ಆಗಬೇಕು, ಮತದಾನದ ಸಂವಿಧಾನ ರಕ್ಷಣೆ ಮಾಡೋರ ಪರ ನನ್ನ ಮತದಾನ ಇರಬೇಕು ಅನ್ನೋ ಭಾವನೆ ಬರೋರು ಮಾತ್ರ ನೀವು ಹಾಕಬೇಕು. ಆ ಕಾರಣಕ್ಕೆ ಇವತ್ತು ನಮಗೆ ಎಷ್ಟೋ ಸಂಘಟನೆಗಳು ನಮ್ಮ ಹತ್ರ ಬಂದು ನಮ್ಮ ಪಾರ್ಟಿ ಸರ್ಕಲ್ಗೆ ಬಂದು ನಮ್ಮ ಜೊತೆಲಿ ಡಿಸ್ಕಸ್ ಮಾಡಿದ್ರು. ಸಾಕಷ್ಟು ಡಿಸ್ಕಷನ್ಸ್ ನಡೆದು ನಮ್ಮ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಪೂರಕವಾಗಿ ಸ್ಪಂದಿಸಿದ್ರು. ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಸ್ಪಂದಿಸಿ ಇದನ್ನು ಏನಾದರೂ ಮಾಡಿ ಕರ್ನಾಟಕದಿಂದನೇ ಈ ಮೆಸೇಜ್ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ತಮಗೆಲ್ಲ ಗೊತ್ತಿರಬೇಕು. ಈ ಹಿಂದೆ ನಮ್ಮ ಪಕ್ಷದ ಆಪೋಸಿಷನ್ ಲೀಡ್ರು, ಪಾರ್ಲಿಮೆಂಟಿನ ಆಪೋಸಿಷನ್ ಲೀಡ್ರು ರಾಹುಲ್ ಗಾಂಧಿಯವರು ಕೂಡ, ಖರ್ಗೆ ಅವರು ಕೂಡ ಪ್ರಾರಂಭ ಮಾಡಿದ್ದು ಇದೇ ಫ್ರೀಡಮ್ ಪಾರ್ಕಲ್ಲಿ ಹೋರಾಟನ ಮೊದಲನೇ ಬಾರಿಗೆ ನಾವು ಕಹಳೆ ಊದಿದ್ದು ವೋಟ್ ಚೋರಿಯಾಗಿ ನೆಕ್ಸ್ಟು ಇದೇ ಫ್ರೀಡಮ್ ಪಾರ್ಕಲ್ಲಿ. ಸುಮಾರು 1 ಲಕ್ಷ ಜನ ಅವತ್ತೊಂದು ದಿವಸ ಬಂದು ಈ ಸಭೆಯಲ್ಲಿ ಸೇರಿ ಇದ್ರ ಪ್ರಕಾರ ನಾವು ಇದ್ದೀವಿ, ನಾವು ನಿಮ್ಮ ಜೊತೆಲಿ ಇದ್ದೀವಿ ಅಂತ ಒಂದು ಮೆಸೇಜ್ನ ಅವತ್ತು ನಾವು ಕಳಿಸಿದ್ವಿ. ಆದರೆ ಇಡೀ ರಾಷ್ಟ್ರದಲ್ಲಿ ಇವತ್ತೊಂದು ದಿವಸ ಅದು ದೊಡ್ಡ ಆಂದೋಲನವಾಗಿ ಹೊರಹೊಮ್ಮಿತು. ನಿಮ್ಮ ಜೊತೆಲಿ ನಾವಿದ್ದೀವಿ, ನಿಮ್ಮ ಜೊತೆನಲ್ಲಿ ಬರೀ ನಾವಿಲ್ಲ, ನಿಮ್ಮ ಹೋರಾಟದಲ್ಲಿ ಭಾಗಿಯಾಗ್ತೀವಿ. ಇದನ್ನು ಟೆಲಿಕಾಸ್ಟ್ ಅನುಷ್ಠಾನಗೊಳ್ಳಲಿಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ನಾವು ಯಾವ ರೀತಿ ಬೇಕಾದರೂ ನಾವು ಮುಂದಕ್ಕೆ ಹೋಗೋಣ. ಅಂಬೇಡ್ಕರ್ ಅವರು ಸಂವಿಧಾನ ತರಲಿಲ್ಲ ಅಂದರೆ ಸಂವಿಧಾನನ ತಂದ ಮೇಲೆ, ಓಟನ್ನ ಇದನ್ನು ತಂದ ಮೇಲೆ ಅವರೇ ಹೇಳಿರುವಂಥ ಮಾತು. ಇಲ್ಲಿ ತನಕ ಮಹಾರಾಜನ ಹೊಟ್ಟೆನಲ್ಲಿ ಇನ್ನೊಬ್ಬ ಮಹಾರಾಜ ಹುಟ್ಟುತ್ತಾನೆ ಅಂತಿತ್ತು, ಆದರೆ ಇವತ್ತೊಂದು ದಿವಸ ಮತಗಟ್ಟೆನಲ್ಲಿ ಮಹಾರಾಜ ಹುಡ್ತಾನೆ ಅನ್ನೋ ಒಂದು ಸ್ಲೋಗನ್ನ ಕಳಿಸಿದಂಥವ್ರು ಅಂಬೇಡ್ಕರ್ ಅವರು. ಇವತ್ತೊಂದು ದಿವಸ ನಮ್ಗೆ ಅದೇನಾದರೂ ಇವತ್ತು ನಮ್ಮ ದೇಶನ, ನಮ್ಮ ಕಾನೂನನ್ನ, ನಮ್ಮ ಓತನ್ನ ರಕ್ಷಣೆ ಮಾಡ್ತಾ ಇದೆ ಅಂತ ಅಂದರೆ ಈ ಕಾನ್ಸ್ಟಿಟ್ಯೂಷನ್. ಅದು ನಾವೆಲ್ಲರೂ ಕೂಡ ಅವ್ರಿಗೆ, ಅಂಬೇಡ್ಕರ್ ಅವ್ರಿಗೆ ಕೃತಜ್ಞನಾಗಿರಬೇಕು. ಯಾಕೆಂದರೆ ಅಂಬೇಡ್ಕರ್ ಅವರ ಸಂವಿಧಾನ ತರಲಿಲ್ಲ ಅಂದರೆ ಈ BJP ಸರ್ಕಾರ ಇಷ್ಟಕ್ಕೆ ಸರ್ವನಾಶ ಮಾಡಿಬಿಟ್ಟು ಸರ್ವಾಧಿಕಾರತ್ವನ ನಡೆಸುವಂಥ ಪ್ರವೃತ್ತಿನ ಮಾಡಿಡೋರು ಇವತ್ತೊಂದು ದಿವಸ. ನಾವು 224 ಕಾನ್ಸ್ಟಿಟ್ಯೂನ್ಸಿನೂ ಕೂಡ BLA 2 ಮಾಡಿದ್ದೀವಿ. ನಾವು ಸುಮಾರು ನಮ್ಮ ಪಕ್ಷ 1 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿ BLA 2 ಮಾಡಿದ್ದೀವಿ. ನಾವು BLA 2 ಮಾಡಿ DC ಆಫೀಸ್ಗೆ ಸಬ್ಮಿಟ್ ಮಾಡಿದ್ದೀವಿ. ಇವಾಗ ನಮಗೆ ಎಲ್ಲ ಸಂಘಟನೆಗಳು ಒಟ್ಟು ಬಂದು ನಿಮ್ಮ ಜೊತೆಲಿ ಇದ್ದೀವಿ, ನಾವು ಒಂದು 10,000 ಜನ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಬಂದಿದ್ದಾರೆ. ಅದರಲ್ಲಿ ಶ್ರೀಧರ್ ಇರ್ಬೋದು, ಮತ್ತು ವಾಸು ಅವ್ರು ಇರ್ಬೋದು, ಹೀಗೆ ಸಾಕಷ್ಟು ಜನ. ನಾವು ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಉಪಯೋಗ. ನಾನು ಕೇಳ್ಕೊಂಡೆ ಅವ್ರಿಗೆ, ನೀವೆಲ್ಲ ಒಟ್ಟಾಗಿ ಬನ್ನಿ, ಒಟ್ಟಿಗೆ ಬೇಕಾದ್ರೆ ಕಾಮನ್ ಕಾಸ್ ಇದು, ಎಲ್ಲ ಒಟ್ಟಿಗೆ ಹೋರಾಟ ಮಾಡೋಣ ಅಂತ ಹೇಳೋದಕ್ಕೆ ಅವ್ರು ಆಯಿತು ಅಂತ 4-5 ಸಂಘಟನೆಗಳು ಒಟ್ಟಾಗಿ ಬಂದು ನಮ್ಮ ಕೈಲಿ ಮಾತಾಡಿ ಒಂದೊಂದೇ ಅವ್ರ ಕೆಲಸ ಅವ್ರು ವಹಿಸ್ಕೊಂಡಿದ್ದಾರೆ. ಇವಾಗ ಒಂದು ವಾರ್ ರೂಮ್ ಕೂಡ ಮಾಡ್ತಾಯಿದ್ದೀವಿ ನಾವು. ಅದು ವಾರ್ ರೂಮಲ್ಲಿ ಒಂದು 100 ಜನ ಇರ್ತಾರೆ. ಯಾವಾಗ SIR ಸ್ಟಾರ್ಟ್ ಆಗುತ್ತೋ ಅವತ್ತು ದಿವಸ ನಮ್ಮ ಫುಲ್ ಆರ್ಮಿಯಲ್ಲಿ ಇರಬೇಕಲ್ಲಿ. ಅದರಲ್ಲಿ ಎಲ್ಲ ಪಕ್ಷಾತೀತವಾಗಿ ಮಾಡಬೇಕು. ಇದನ್ನು ಬರೀ ನಮ್ಮ ಪಕ್ಷ ಅಂತಲ್ಲ, ಎಲ್ಲರೂ ಜೊತೆಲಿ ಮಾಡಬೇಕು. ಅಲ್ಲಿ ನಾವು ಹೇಗೆ ಮತದಾನದ ಸಂದರ್ಭದಲ್ಲಿ ಟೇಬಲ್ಲು ಚೇರು ಹಾಕ್ಕೊಂಡು ಬ್ಯಾನರ್ ಹಾಕೊಂಡು ಕೂತ್ಕೋತೀವೋ ಅದೇ ರೀತಿಯಲ್ಲಿ ಏನು ಶ್ರೀಧರ್ ಅವ್ರು ಹೇಳಿದ್ರು, ನಾವು ಆಲ್ರೆಡಿ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಪಕ್ಷ ಪ್ಲ್ಯಾನ್ ಮಾಡಿದೆ. ಅಲ್ಲಿ ಬ್ಯಾನರು ಮತ್ತು ಇದನ್ನು ಹಾಕಿ ಪೋಲಿಂಗ್ ಸ್ಟೇಷನ್ಗಳ ಹತ್ರ ಜನಕ್ಕೆ ಆ SIR ಬಂದಾಗ ಅವ್ರು ನಿಮ್ಮ ಮತ ಇದೆಯಾ ಅಥವಾ ತಗೊಂಡೋಗಿ 8ನೇ ಬೂತು 9ನೇ ಬೂತ್ಗೆ ಹಾಕಿದಾರ ಅಥವಾ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹಾಕಿದಾರ, ಅದನ್ನು ರೆಸ್ಟೋರ್ ಮಾಡಿಕೊಂಡು ಅದನ್ನು ರಕ್ಷಣೆ ಮಾಡುವಂಥ ಕೆಲಸನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಆ ಕಾರಣಕ್ಕೆ ಎಲ್ಲ ನೀವು ಮುಂದೆ ಬಂದು ನೀವು ಕೆಲಸ ಮಾಡ್ತಾ ಇದ್ದೀರಾ, ಅದು ನಿಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇರೋದಲ್ಲ. ನಿಮ್ಗೆ ಎಂಥ ಒಂದು ಉದಾರಿಯಾದಂಥ ಗುಣ ಇದೆ ಅಂತ ನನಗೆ ನಿಜವಾಗ್ಲೂ ಕೂಡ ಆಶ್ಚರ್ಯ. ನಾವು ರಾಜಕಾರಣಿಗಳು ರಾಜಕೀಯಕ್ಕೋಸ್ಕರ ಮಾಡಿ, ಆದರೆ ನೀವು ಯಾವುದೇ ಸ್ವಂತ ಇದಿಲ್ದೇ ಜನಗಳಿಗೆ ಅನುಕೂಲ ಆಗಬೇಕು ಅಂತ ನೀವು ಮಾಡೋಂಥ ಸಂದರ್ಭದಲ್ಲಿ ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಹೊರತು ಇದನ್ನು ಜನಕ್ಕೆ ಅರಿವು ಮಾಡಿಕೊಡುವಂಥ ಪರಿಸ್ಥಿತಿ ಆಗಬೇಕು. ಇದು ಯಾವ ಮಹಿಳೆಯರ ಪರನೂ ಇಲ್ಲ, ಯಾವ ಯುವಕರ ಪರನೂ ಇಲ್ಲ, ಯಾವ ಉದ್ಯೋಗಿ ಪರನೂ ಇಲ್ಲ, ಯಾವ ರೈತರ ಪರನೂ ಇರಲ್ಲ. ಇವ್ರು ಏನಿದ್ರು ಅಧಿಕಾರದಲ್ಲಿರೋಕ್ಕೋಸ್ಕರ ಚುನಾವಣಾ BJP ಗೆಲ್ಲುವ ಒಂದು ತಂತ್ರನ ಮಾಡ್ತಾ ಇದ್ದಾರೆ ಹೊರತು ಸ್ವಾರ್ಥಿಗಳು ಇವರು ದೇಶದ ಹೊರತು ಇವ್ರ ದೇಶಕ್ಕೆ ಏನೂ ಆಗಲ್ಲ. ಕಳೆದ 12 ವರ್ಷಗಳಲ್ಲಿ ಯಾವುದಾದ್ರು ಒಂದು ಗುರುತರವಾದಂಥ ಒಂದು ಕಾರ್ಯಕ್ರಮನ ಅವ್ರು ಕೊಟ್ಟಿದ್ರೆ ನೀವು ಯಾವ್ದಾದ್ರು ಹೇಳಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.